ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅ ಸ್ಲೈಸ್ ಆಫ್ ಮೈ ಡೇ ಜಸ್ಟ್ ಫಾರ್ ಯು ಡೇ 16. ಇವತ್ತು ಫೀಲಿಂಗ್ ಫಾರ್ ಬೆಟರ್. ಹಾಗೆಯೇ ಇವತ್ತು ಜೇನುದು ವ್ಯಾಕ್ಸಿನೇಷನ್ ಇತ್ತು. ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಚಿಕ್ಕ ಪುಟ್ಟ ಕ್ಲೀನಿಂಗ್ ಇತ್ತು. ಹಾಗೇನೆ ಇವತ್ತು ನೋಡಿ ಈ ತರ ಬ್ಯೂಟಿಫುಲ್ ಆದಂತಹ ಜ್ಯುವೆಲ್ರಿ ಬಾಕ್ಸ್ ನ ತರಿಸಿದೆ. ನಂಗಂತೂ ಸಿಕ್ಕಾಬಡಿ ಇಷ್ಟ ಆಯ್ತು. ನಾನು ಸೀರಿಯಲ್ಗೆ, ಸಿನಿಮಾಗೆ, ಶೋಗೆ ಸುಮಾರು ಕಡೆ ಯೂಸ್ ಮಾಡಿರುವಂತಹ ಜ್ಯುವೆಲ್ ಹಾಗೆ ಇಟ್ಟಿದ್ದೀನಿ. ಸೊ ಅದನ್ನ ನೀಟಾಗಿ ಅರೇಂಜ್ ಮಾಡೋಣ ಅನ್ಕೊಂಡೆ. ಹಾಗೇನೆ ಇವತ್ತು ಸಿಕ್ಕಾಬಡೆ ಬೋರ್ ಆಗ್ತಾ ಇತ್ತು. ಸೊ ಐ ಥಾಟ್ ಹೊರಗಡೆ ಹೋಗೋಣ ಅಂತ ಸ್ವಲ್ಪ ಶಾಪಿಂಗ್ ಮಾಡಿ ರುಚಿಯಾದಂತಹ ರಾಗಿ ಚಿಪ್ಸ್ನ ತಿಂದಿದ್ದಾಯ್ತು. ಸೊ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಮನೆಗೆ ಬಂದು ಮತ್ತೆ ಚಿಕ್ಕ ಪುಟ್ಟ ಕೆಲಸಗಳು ರೆಸ್ಟ್ ಎಲ್ಲ ಮಾಡ್ಕೊಂಡು ಈವ್ನಿಂಗ್ ಎಕ್ಸರ್ಸೈಸ್ ಮುಗಿಸ್ಕೊಂಡೆ. ಇದಾದ್ಮೇಲೆ ಇವತ್ತೇನು ತಿನ್ನೋ ಮೂಡ್ ಇರಲಿಲ್ಲ, ಬಟ್ ಅವಕಾಡೋ ಇತ್ತು ಮನೆಯಲ್ಲಿ. ಸೊ ಏನಾದ್ರೂ ಸ್ಯಾಲಡ್ ತರ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ನಿಮಗೇನಾದ್ರೂ ಅವಕಾಡೋ ಅವೈಲೇಬಲ್ ಇದ್ರೆ ಡೆಫಿನೆಟ್ಲಿ ಈ ತರ ಟ್ರೈ ಮಾಡಿ, ತುಂಬಾನೇ ರುಚಿಯಾಗಿರುತ್ತೆ. ತುಂಬಾ ಜನಕ್ಕೆ ಈ ಹಣ್ಣು ಇಷ್ಟ ಆಗೋದಿಲ್ಲ, ಬಟ್ ಈ ತರ ಮಾಡ್ಕೊಂಡು ತಿಂದ್ರೆ ಐ ಥಿಂಕ್ ಸ್ವಲ್ಪ ರುಚಿ ಅಂತ ಅನ್ಸುತ್ತೆ. ಸೊ ನಿಮ್ಗೆ ಇಷ್ಟವಾದಂತಹ ತರಕಾರಿಗಳನ್ನ ಪುಟ್ಟದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಅವಕಾಡೋನ ಸ್ಮ್ಯಾಶ್ ಮಾಡ್ಬಿಟ್ಟು ಅದಕ್ಕೆಲ್ಲ ತರಕಾರಿಗಳನ್ನ ಹಾಕೊಂಡು ಸ್ವಲ್ಪ ಉಪ್ಪು, ಚಾಟ್ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಆರಿಗಾನೋ ಈ ತರದ್ದೆಲ್ಲದನ್ನು ಹಾಕಿ ಒಂದ್ ಅರ್ಧ ನಿಂಬೆಹಣ್ಣನ್ನ ಹಿಂಡಿ ಎಲ್ಲದನ್ನ ಮಿಕ್ಸ್ ಮಾಡಿದ್ರೆ ದಟ್ಸ್ ಆಲ್. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಈವನ್ ನೆನೆಸಿ ಬೇಯಿಸಿದಂತಹ ಕಾಳುಗಳು ಅಥವಾ ಮೊಳಕೆ ಕಾಳು, ಈವನ್ ಎಗ್ ತಿನ್ನೋರು ಎಗ್ ಕೂಡ ಮ್ಯಾಶ್ ಮಾಡ್ಬಿಟ್ಟು ಇದ್ರ ಜೊತೆಗೆ ತಿನ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ. ನಾಳೆ ಸಿಗ್ತೀನಿ.